ನಾವು ಯಾರಾದರೂ ನಮ್ಮ ಪ್ರೀತಿ ಪಾತ್ರರು ಸಿಟಿಲಿದ್ದಾರೆ ಅಥವಾ ಒಂದಷ್ಟು ದಿನಗಳ ಕಾಲ ಮನೆ ಬಿಟ್ಟು ಹೋಗಿದ್ದಾರೆ ಅಂತ ಹೇಳಿದ್ರೆ ಅವ್ರಿಗೇನೋ ಸಿಹಿ ತಿಂಡಿನೋ ಅಥವಾ ಮತ್ತಿನ್ನೇನೋ ರೊಟ್ಟಿನೋ ಅಥವಾ ಆ ಭಾಗದ ಏನು ಅವರಿಗೆ ಇಷ್ಟವಾದಂಥ ಊಟ ಕೊಡ್ತೀವಿ. ಅದು ಯಾವುದನ್ನು ಬಿಟ್ಟು ಮೇಡಮ್ ಕಟ್ಟಿದ್ದಂತ ಹೇಳಿದ್ರೆ ಒಂದಿಷ್ಟು ಮೊಳಕೆ ಕಾಳು ಅದ್ರ ಜೊತೆಗೆ ನುಗ್ಗಿಯಕಾಯಿ ಏನಿದ್ರದ್ದು ಹಿನ್ನೆಲೆ? ಇಲ್ಲ, ಅದನ್ನೇ ಹೇಳ್ತಾ ಇದ್ದೀನಿ ನಿಮಗೆ. ಈಗ ಸರ್ವೇಸಾಮಾನ್ಯವಾಗಿ ಹಳ್ಳಿ ಅಂದ ತಕ್ಷಣ ನಾವು ನಮ್ಮ ಮನೆಯಲ್ಲಿ ಸತ್ಯ ಒಂದು ಯಾವುದು ನುಗ್ಗೆಕಾಯಿ ಗಿಡನೂ ನೆಟ್ಟಿದ್ದೋ, ಕರಿಬೇವಿನ ಗಿಡನೂ ನೆಟ್ಟಿದ್ದೋ. ನಾನು ಅವಾಗಿಂದನೂ ಅಷ್ಟೇ, ನಮ್ಮ ತಾಯಿ ಏನು ಅಂದರೆ ಏನೋ ಒಂದು ಸೊಪ್ಪು ಮಾಡ್ಬೇಕಂದ್ರೆ ನುಗ್ಗೆ ಸೊಪ್ಪು ಹಾಕ್ಬಿಟ್ಟು ಖಾರ ಹರಿದ್ಬಿಟ್ಟು ಒಳ್ಳೆ ಉಪ್ಪೆಸರು ಮಾಡೋರು, ನುಗ್ಗೆಕಾಯಿ ಸಾಂಬಾರು ಮಾಡೋರು. ಈ ಥರದ್ದು ಅಭ್ಯಾಸ ಆಗಿರೋದ್ರಿಂದ ನಾನು ಚಿಕ್ಕೂರಿಂದನೂ ನನಗೆ ನುಗ್ಗೆಕಾಯಿ ಸಾರು, ನುಗ್ಗೆಕಾಯಿ ಸಾರು, ನುಗ್ಗೆಕಾಯಿ ಪಲ್ಯ ಅಂದರೆ ನನಗೆ ತುಂಬ ಇಷ್ಟ. ಅದರಿಂದ ನಾನು ಮದುವೆ ಆದಮೇಲೆ ನನ್ನ ಹೆಂಡತಿ ಏನಾರು ಇದ್ದಾಗ ಅತಿ ಹೆಚ್ಚು ನಾನು ನುಗ್ಗೆಕಾಯಿ ಸಾಂಬಾರು ಮಾಡಿಕೊಡ್ತಾಯಿದ್ರು. ಅಷ್ಟೇ, ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಅಲ್ಲ, ಸುದೀಪ್ ಸರ್ ಕೂಡ ಕೇಳಿದ್ರಿ ಏನಿದು ನುಗ್ಗೆಕಾಯಿ ಇದು ಅಂತ. ಅದನ್ನೇ, ಇಷ್ಟೇ, ಅದು ಬಿಟ್ಟರೆ ಏನಿಲ್ಲ. ಚಿಕ್ಕದ್ರಿಂದನೂ ನಾನು ನುಗ್ಗೆಕಾಯಿ ಸಾರು, ನುಗ್ಗೆಕಾಯಿ ಪಲ್ಯ, ನುಗ್ಗೆಕಾಯಿ ಇತ್ತಿಗೆ ಮೊಟ್ಟೆ ಗಿಟ್ಟೆ ಹುರ್ಕೊಂಡು ತಿನ್ನೋದು, ಈ ಥರದ್ದು ಇದ್ದದ್ರಿಂದ ನನ್ನ ಗಂಡಂಗೆ ಇದಿಷ್ಟ ಅಂದ್ಬಿಟ್ಟು ಅವ್ರು ಮಾಡಿ ಕಳಿಸಿದ್ರು ಅಷ್ಟೇ. ಈಗ ಆಯ್ತು ಸರ್, ನೀವು ಕೋಚಿಂಗ್ ಯಾವಾಗ ಶುರು ಮಾಡ್ತೀರಾ? ಯಾವ ಕೋಚಿಂಗು ಸರ್? ನಿಮಗೆ ಗೊತ್ತಿಲ್ಲ ಸರ್, ನೀವು ಹೇಳಿದ್ರಲ್ಲ ಕೋಚಿಂಗ್ ಶುರು ಮಾಡ್ತೀನಿ. ಯಾವುದು? ನೀವು ತುಂಬ ಮೆಡಿಟೇಷನ್ ಎಲ್ಲ ಮಾಡ್ತೀರಂತೆ, ಬೇರೆಯವ್ರಿಗೆ ಹೇಳ್ಕೊಡ್ತೀರಂತೆ. ಸೊ ನೀವೆಲ್ಲರಿಗೂ ಬಿಗ್ ಬಾಸ್ ಮನೇಲಿ ಯಾರಿಗೆ ಹೇಳಿದ್ರಿ ನೆನಪಿದೆಯಾ? ನಾನು ಮೆಡಿಟೇಷನ್ ಎಲ್ಲ ತುಂಬ ಮಾಡಿದ್ದೀನಿ, ಅಂದರೆ ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ ನನ್ನನ್ನು ನಾನು ಏನು ಅಂತದ್ದು. ಯಾವುದು ಅಂತ ಗೊತ್ತಾಗ್ತಾ ಇಲ್ವಲ್ಲ. ಯಾವ್ದು ನುಗ್ಗೆಕಾಯ್ದ ಏನೋ ಇದೆಯಾ? ನಂಗೆ ಸತ್ಯವಾಗ್ಲೂ ಗೊತ್ತಿಲ್ಲ. ಯಾವುದು ನೀವು ಹೇಳಿದ್ರೆ ನಾನು ಹೇಳಬಲ್ಲೆ. ರಿಷಾ ಅವ್ರಿಗೆ ಹೇಳ್ತೀರ ಮೆಡಿಟೇಷನ್ನು ಅಂದರೆ ಕೋಪ ಕಂಟ್ರೋಲ್ ಮಾಡ್ಕೊಳಕ್ಕೆ ನಾನು ಮೆಡಿಟೇಷನ್ ಮಾಡ್ತೀನಿ, ನಿನಗೂ ಹೇಳ್ಕೊಡ್ಬೇಕಾ? ಓ ಹೌದಾ? ಅಂದರೆ ಅತಿ ಹೆಚ್ಚು ಕೋಪ ಅಂತಲ್ಲ, ಒಂಚೂರು ವಾಲ್ಯೂಮ್ ಜಾಸ್ತಿ ಮಾಡಿ ಮಾತಾಡ್ತಾ ಇರೋರು ಸಹ ನನ್ನ ಜೊತೆಲ್ಲ ಎಲ್ಲರ ಜೊತೆನೂ. ನಾನು ಅದಕ್ಕೇನೆ ನೋಡಿ, ಅದ ಗಮನಿಸಿದ್ದೀರಲ್ಲಿ ತುಂಬ. ನೋಡಮ್ಮ, ಮೆಡಿಟೇಷನ್ ಮಾಡೋದು ಕಲ್ತ್ಕೊಂಡು ನಾನು ರಘುವಣ್ಣವ್ರ ಹತ್ರ ಹೇಳ್ಸ್ಕೊತೀನಿ ಅಂದರು. ಅವ್ರ ಹತ್ರ ಬಿಡೋದು ನಾನೇ ಹೇಳ್ಕೊಡ್ತೀನಿ ಮೆಡಿಟೇಷನ್ ಮಾಡೋದಾ. ಒಂಚೂರು ಕೋಪ ಕಡಿಮೆ ಮಾಡ್ಕೊ, ಅದು ಬಿಟ್ಟರೆ ನೀನು ಎಲ್ಲರ ಜೊತೆ ಭಾಳ ಪ್ರೀತಿ ವಿಶ್ವಾಸದಿಂದ ಇರ್ತೀಯ. ಆಮೇಲೆ ರಿಸರ್ವ್ ನನ್ನ ಒಂದು ದೊಡ್ಡ ಗುಣ ಏನು ಇಷ್ಟ ಆಗ್ತದೆ ಅಂದರೆ, ಯಾರ ಜನ ಒಬ್ರ ಜೊತೆ ಇವತ್ತು ಜಗಳ ಆಡಿದ್ರೆ ನಾಳೆ ಅವ್ರ ಜೊತೆ ಆ ಹುಡುಗಿನೇ ಹೋಗಿ ಮಾತಾಡ್ತಿದ್ದೆ. ಅದೊಂದು ದೊಡ್ಡ ಗುಣ ನಿಜವಾಗ್ಲೂ. ಅದು ನನಗೆ ಇಷ್ಟ ಆಯಿತು. ಈಗ ಒಂದು ಅವಕಾಶ ಕೊಟ್ಟಿದ್ರೆ ಚಂದ್ರಪ್ರಭಾ ಅವ್ರಿಗೆ ಬಿಗ್ ಬಾಸ್, ಸೊ ಮನೆಯಿಂದ ಆಚೆ ಬರ್ಬೇಕಾದ್ರೆ ನಿಮ್ಮ ರೈಟ್ ಹ್ಯಾಂಡಲ್ಲಿ ಇನ್ನೊಂದು ಹ್ಯಾಂಡನ್ನು ಎಳ್ಕೊಂಬರ್ಬೇಕು ಅಂದಿದ್ರೆ ಯಾರನ್ನ ಕರ್ಕೊಂಬರ್ತಿದ್ರು ಮನೆಯಿಂದ ಹೊರಗಡೆ? ಸತ್ಯವಾಗ್ಲೂ ನಾನು ಆ ಥರದ್ದು ಕೆಲಸ ಮಾಡೋದಿಲ್ಲ ಸರ್. ಆಯಿತು, ಕರ್ಕೊಂಬರ್ಲೇಬೇಕು ಅಂತೇಳಿ ಟಾಸ್ಕ್ ಇದ್ದಿದ್ರೆ ನಾನು 100% ನಾನು ಕರ್ಕೊಬತ್ತಿರ್ನಿಲ್ಲ. ಯಾಕಂದರೆ ಅವ್ರು ಹೇಳಿದ ತಕ್ಷಣ ನನ್ನ ಮನಸ್ಸು ಒಪ್ಪಬೇಕಲ್ಲ. ನನ್ನ ಮನ್ಸಿಗೆ ಒಪ್ತಿರೋದನ್ನ ನಾನು ಯಾವ್ದ್ಯಾರನ್ನ ಇಲ್ಲಿ ತನಕ ಮಾಡೋದಿಲ್ಲ. ಯಾಕೆಂದರೆ ನನಗಿಷ್ಟ ಇಲ್ಲ ಅಂತ ನಾನು ಹೋಗ್ತಾಯಿದ್ದೀನಿ. ಅವರೆಲ್ಲ ಇಷ್ಟ ಅಂತ ಅಲ್ಲಿ ಆಡ್ತಾರವರು. ಎಷ್ಟೋ ಕನಸುಗಳ್ನ ಕಟ್ಕೊಂಡು ಬಂದಿರ್ತಾರೆ. ಅವ್ರನ್ನ ಆಸೆನ ಯಾಕೆ ನುಚ್ಚು ಮಾಡಬೇಕು? ಅವ್ರು ಆಡಲಿ ಚೆನ್ನಾಗಿ. ಅವ್ರು ಯಾವಾಗ ಆಚೆ ಬರಬೇಕು ಅನ್ಸುತ್ತೆ ಅವಾಗ ಆಚೆ ಬರಲಿ. ನನಗಿಷ್ಟ ಇಲ್ಲ, ನಾನು ಸ್ವಇಚ್ಛೆಯಿಂದ ನಾನು ಆಚೆ ಬಂದೆ ಅಷ್ಟೇ. ರಕ್ಷಿತ್ ಅವ್ರು ಹೇಳ್ತಾ ಇದ್ರು, ಮೊನ್ನೆ ಕೂತ್ಬಿಟ್ಟು ಹೇಳ್ತಾ ಇದ್ರು, ಸೊ ನಾನು ಯಾರ ಜೊತೆಗೆ ತುಂಬ ಕ್ಲೋಸ್ ಆಗೋಕ್ಕೆ ಶುರು ಆಗ್ತೀನೋ ಅವ್ರು ನೆಕ್ಸ್ಟ್ ವಾರ ಹೊರಗೆ ಹೋಗ್ಬಿಡ್ತಾರೆ ಅನ್ನುವಂಥದ್ದು. ಮಲ್ಲಮ್ಮ ಆಯ್ತು, ಈಗ ಚಂದ್ರಪ್ರಭಾ ಆಯಿತು, ನೆಕ್ಸ್ಟ್ ಯಾರು ಏನು ಅಂತ. ಅದಕ್ಕೆ ಗಿಲ್ಲಿ ಹೇಳ್ತಾ ಇದ್ದ ಅಶ್ವಿನಿ ಅವ್ರ ಜೊತೆ ಕ್ಲೋಸ್ ಆಗು. ನೋಡಿ, ಅದೆಲ್ಲ ಸುಮ್ಮನೆ ತಮಾಷೆಗೆ ಅಷ್ಟೇ. ಯಾಕೆಂದ್ರೆ ಹಂಗಾರೆ ಯಾರ ಜೊತೆ ಇರ್ತೀನಿ ಅವ್ರು ರಾಜು ಬರ್ತಾರೆ, ಹಂಗಾರೆ ಯಾರ ಜೊತೆ ಇದ್ದರೆ ಅಲ್ಲಿ ವಿನ್ ಆಗ್ತೀವಿ ಅಂತ ಅರ್ಥ ಅಲ್ವೇ? ಅದೆಲ್ಲ ಸುಮ್ಮನೆ ಅಷ್ಟೇ. ಯಾಕೆಂದರೆ ಆ ಥರದ್ದು ಏನೋ ನನಗೆ ನಂಬಿಕೆ ಇಲ್ಲ ಅಷ್ಟೇ. ಅದೊಂದು ತುಂಬ ನಮಗೆ ಯಾರು ನಮ್ಮ ಮನಸ್ಸಿಗೆ ಕನೆಕ್ಟ್ ಆಗ್ತಾರೆ ಅವ್ರ ಜೊತೆ ನಾವು ಜಾಸ್ತಿ ದಿನ ಇರೋಕ್ಕೆ ಇಷ್ಟಪಡ್ತೀವಿ ಅಷ್ಟೇ. ಆ ಥರ ತುಂಬ ರಕ್ಷಿತ ಆಗ್ಬೋದು, ಗಿಲ್ಲಿ ಆಗ್ಬೋದು, ಕಾವ್ಯ ಆಗ್ಬೋದು, ತುಂಬ ಅಂದರೆ ತುಂಬ ಹತ್ರ ಆಗ್ತಾರೆ ಅವ್ರು 3 ಜನನೂ. ಮೊದಲು ಅಥವಾ ಎರಡನೇ ವಾರದಲ್ಲಿ ಒಂದಿಷ್ಟು ತುಂಬ ಸೌಂಡ್ ಮಾಡಿಬಿಟ್ರಿ. ಯಾಕಂದರೆ ನಿಮ್ಮ ಜೊತೆ ಒಂದು ಕ್ಯಾಂಡಿಡೇಟ್ ಇತ್ತು, ಅದು ಯಾರು ಅಂತ ಹೇಳಿದ್ರೆ ಸತೀಶ್ ಅವರು. ಸೊ ಮೇಕಪ್ ವಿಚಾರದಲ್ಲಿ ಆಗಿರ್ಬೋದು ಅಥವಾ ನಿಮ್ಮ ಜಂಟಿ ವಿಚಾರದಲ್ಲಿ ಆಗಿರ್ಬೋದು ಸಿಕ್ಕಾಪಟ್ಟೆ ಸೌಂಡ್ ಆಯಿತು, ನಿಮ್ಗೆ ಅವ್ರಿಗೂ ಜಗಳ ಆಯಿತು. ಅದಾದಮೇಲೆ ಇಲ್ಲ ನಾವು ಪ್ರೀ ಪ್ಲ್ಯಾನ್ ಮಾಡ್ಕೊಂಡಿದ್ದು ಅದು ಗೇಮು ಅನ್ನೋಂಥದ್ದಾಯಿತು. ಸೊ ನಿಜಕ್ಕೂ ಅವರು ಸತೀಶ್ ಅವರು ಮುಖವಾಡ ಅಟ್ಕೊಂಡು ಆಟ ಆಡ್ತಿದ್ರು ಅಥವಾ ಇರೋದೇ ಹಾಗೆ ನಾವೇ? ನನಗೆ ಸತೀಶ್ ಅಣ್ಣವ್ರ ಬಗ್ಗೆ ಮಾತಾಡೋಕ್ಕೆ ನನಗೆ ಇಷ್ಟನೇ ಇಲ್ಲ ಸರ್. ಯಾಕೆ ಅಂದರೆ ಬೇಡ ಅಂತ ಮಾತಾಡೋದು ಬೇಡ ಅಂತ. ಯಾಕೆಂದರೆ ಅವರೇ ಅಂತಲ್ಲ, ನಾವು ಟೋಟಲ್ 18 ಜನ ಅಲ್ಲಿಗೆ ಬಿಗ್ ಬಾಸ್ ಮನೆಗೆ ಹೋಗಿದ್ದೀವಿ ಅಂತ ಅಂದರೆ ನಿಜವಾಗ್ಲೂ ನಾವು ಎಲ್ಲನೂ ಮರೆತು ನಾವು ಆಟ ಆಡೋದ್ರ ಕಡೆ ಮಾತ್ರ ಗಮನ ಇರಬೇಕು, ಬೇರೆದ್ರ ಕಡೆ ಗಮನ ಇರಬಾರ್ದು. ಈಗ ಉದಾಹರಣೆಗೆ ಬಟ್ಟೆ ಹಾಕ್ಬೋದು, ಮೇಕಪ್ ಹಾಕ್ಬೋದು, ಇನ್ನೊಂದು ಸಿಂಗಾರ ಬಂಗಾರ, ಯಾವುದೋ ಒಂದು ಪರ್ಫ್ಯೂಮ್ ಮಾಡ್ಕೊಳ್ಳೋದು, ಇನ್ನು ಬಿಟ್ಟು ಆಟ ಆಡಬೇಕು ಅಂತ ಅನಿಸ್ತದೆ. ಅಂದರೆ ಅದು ಬೇಡ ಅಂತ ನಾನು ಹೇಳ್ತಿಲ್ಲ, ಬೇಕು. ಆದರೆ ಅದಕ್ಕಿಂತ ಹೆಚ್ಚಾಗಿ ಏನು ಬೇಕು ಅಂದರೆ ಚೆನ್ನಾಗಿ ಆಡಬೇಕು ಅನ್ನೋದ್ರ ಕಡೆ ಗಮನ ಇರಬೇಕು. ಈಗ ಹಂಗಾಗೋದಾದರೆ ಲಾಸ್ಟ್ ಬ್ಯಾಚು ಇವರು ಬರೀ ಪಂಚೆ ಹಾಕೊಂಡೇ ಆಡಿದ್ರು. ಈ ಬ್ಯಾಚು ನಮ್ಗೆ ಇಲ್ಲಿ ಬರೀ ಬನೀನು ಹಾಕೊಂಡೇ ಆಡ್ತಾನೆ ಅಲ್ವೇ? ಬಟ್ಟೆ ಉಡುಗೆ ತೊಡುಗೆ ಇಂಪಾರ್ಟೆಂಟ್. ಅಲ್ಲಿ ಬಂದಿದ್ದೀವಿ, ಯಾರಿಗೂ ಸಿಗಬಾರ್ದಂಥ ಅವಕಾಶ ಸಿಕ್ಕೈತೆ ನಮಗೆ. ಇದೇ ಬಟ್ಟೆ ಬಗ್ಗೆ ಕೆಲವರೆಲ್ಲ ಕಮೆಂಟ್ ಮಾಡ್ತಾರಲ್ಲ, ಸುಮ್ಮನೆ ಇದೆಲ್ಲ ಗೇಮು, ಸೊ ಸಿಂಪತಿ ಕಾರ್ಡ್ ಮೇಂಟೈನ್ ಮಾಡ್ತಿದ್ದಾರೆ ಬನಿಯನ್ ಹಾಕೊಂಡ್ಬಿಟ್ಟು. ಏನು ಅದು ನನಗೆ ಗೊತ್ತಿಲ್ಲ ಸರ್, ಅದನ್ನ ಗಿಲ್ಲಿ ಬಂದಾಗಲೇ ಕೇಳ್ಬೇಕು ನೀವು ಸಿಂಪತಿ ಅಂತ. ಅಂದರೆ ನೋಡಿ ಸರ್,
ನಾವು ಏನು ಹಾಕೊಂಡ್ರು ನಮ್ಮ ಬಗ್ಗೆ 100 ಜನ 100 ಥರ ಮಾತಾಡ್ತಾರೆ. ಈಗ ನಿಮ್ಮ ಬಗ್ಗೆ 100 ಜನ 100 ಥರ ಮಾತಾಡ್ತಾರೆ. ಬರೀ ಒಳ್ಳೆಯದಾಗೇನೆ ಸತ್ಯವಾಗ್ಲೂ ಮಾತಾಡೋದಿಲ್ಲ. ಆ 100 ಜನಕ್ಕೂ ಉತ್ತರ ಕೊಡಬೇಕು ಅಂತ ಏನಿಲ್ಲ. ಅವರು ಮಾಮೂಲಿ ಅವ್ರ ಕೆಲಸ ಅವ್ರಿಗೆ, ನಮ್ಮ ಕೆಲಸ ನಮಗೆ ಅಷ್ಟೇ. ಯಾವುದಕ್ಕೂ ಕಿವಿಗೊಡಬಾರ್ದು. ನಮ್ಮ ಕೆಲಸ ಏನೈತೆ ಅದು ಮಾಡ್ಕೊಂಡು ಹೋಗ್ತಾ ಇರ್ಬೇಕು ಅಷ್ಟೇ. ಇದ್ರ ಜೊತೆಗೆ ಈಗ ನಿಮ್ಮ ವಾಟ್ ನೆಕ್ಸ್ಟ್ ಚಂದ್ರಪ್ರಭಾ ಅವರ ಮುಂದಿನ ನಡೆ ಏನು? ನನಗೆ ಸಿನಿಮಾ ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ ಸರ್. ಯಾಕೆಂದರೆ ನಾವು ಇಲ್ಲಿ ತನಕ ಏನೇ ಮಾಡ್ಕೊಂಡು ಬಂದಿದ್ರು ಫೈನಲಿ ಒಂದು ಸಿನಿಮಾ ಮಾಡಬೇಕು, ಒಂದು ಒಳ್ಳೆ ಪಾತ್ರ ಮಾಡಬೇಕು ಅಂತ ಅಷ್ಟೇ. ಆಮೇಲೆ ಅತಿ ಹೆಚ್ಚು ಹಿರಿಯ ಕಲಾವಿದರುಗಳ ಜೊತೆ ಮಾಡಬೇಕು ಅನ್ನೋದು ಒಂದು ದೊಡ್ಡ ಕನಸು. ಸುದೀಪ್ ಸರ್ ಆಗ್ಬೋದು, ದರ್ಶನ್ ಸರ್ ಆಗ್ಬೋದು, ಶಿವಣ್ಣ ಸರ್ ಆಗ್ಬೋದು, ಧ್ವನಿ ವಿಜಯ್ ಸರ್ ಆಗ್ಬೋದು, ಎಲ್ಲರ ಜೊತೆ ಮಾಡಬೇಕು ಅಂತ ದೊಡ್ಡ ಇನ್ನೂ ಹಿರಿಯ ಕಲಾವಿದ್ರ ಜೊತೆ ಮಾಡಬೇಕು ಒಂದು ಆಸೆ. ಏನು ದೊಡ್ಡ ಪಾತ್ರನೋ ಸಣ್ಣ ಪಾತ್ರನೋ ಯಾವುದೋ ಒಂದು ಪಾತ್ರ ಸಿಕ್ಕರೂ ಸಾಕು, ನಮ್ಮ ಜೀವನದಲ್ಲೂ ಏನೋ ಒಂದು ಸಾರ್ಥಕತೆ ಆಗ್ತದೆ. ಅದಷ್ಟೇ ನನ್ನ ಗುರಿ ಸರ್, ಬೇರೆ ಏನೂ ಇಲ್ಲ. ಸೊ ಇದ್ರ ಜೊತೆಗೆ ಯಾರಾದರೂ ನಿಮ್ಮ ಜೀವನದಲ್ಲಿ ರೋಲ್ ಮಾಡಲು ಈ ನಟ, ಸೊ ಇವ್ರು ಯಾಕಂದರೆ ಎಲ್ಲೋ ಒಂದು ಮೂಲೆ ಹಳ್ಳಿಯಲ್ಲಿ ಇದ್ದಂಥ ಚಂದ್ರಪ್ರಭಾ ಇವತ್ತು ಇಡೀ ರಾಜ್ಯ ಜನ ಗುರುತಿಸುವಂಥ ಒಂದು ಒಳ್ಳೆ ಕಲಾವಿದರಾಗಿದ್ದಾರೆ. ಸೊ ನಿಮ್ಮ ಬದುಕಿನ ರೋಲ್ ಮಾಡೆಲ್ ಯಾರು, ಯಾವ ನಟ? ಅಂದರೆ ನಟರಲ್ಲ ಸರ್? ಇಲ್ಲ ಸರ್, ನಮಗೆ ಅತಿ ಹೆಚ್ಚು ನಾವು ಜಾಸ್ತಿ ಯಾರು ನೋಡಿದ್ರೆ ಡಾಕ್ಟರ್ ರಾಜ್ಕುಮಾರ್ ಸರ್ದೇ ಸರ್ ಜಾಸ್ತಿ ನೋಡಿರೋದು. ಭಕ್ತ ಪ್ರಹ್ಲಾದ ಈಗಲೂ ಅವಾಗವಾಗ ಅದನ್ನು ಕ್ಲಿಪ್ಪಿಂಗ್ಸ್ಗಳು ಹಾಕೊಂಡು ನೋಡ್ತಾ ಇರ್ತೀನಿ. ಏನು ಗೊತ್ತಿಲ್ಲ ಸರ್, ಅವರು ದೊಡ್ಡದು. ಯಾಕಂದರೆ ಇಡೀ ನಮ್ಮ ಭಾರತಕ್ಕೇ ಅದ್ಭುತ ಕಲಾವಿದರು ಅವರು. ಅವರಿಂದ ಕಲಿಯುವಂಥದ್ದು ಸಾಕಷ್ಟಿದೆ. ಅವರಿಂದ ಎಷ್ಟು ಬರೀ ಸಣ್ಣ ತಿಳ್ಕೊಬಿಟ್ರು ಸಾಕು ಸರ್. ನಾವು ನಮ್ಮ ಜೀವನದಲ್ಲಿ ಹೇಗಿರಬೇಕು, ಒಂದು ಅಭಿನಯ ಅನ್ನೋದು ಹೇಗೆ ನಾವು ಕಲಿಬೇಕು ಅನ್ನೋದು ಅಂಥವ್ರು ನೋಡಿದ್ರೆ ಗೊತ್ತಾಗ್ಬಿಡ್ತದೆ ಸರ್. ಅವರು ಓದೋ ದಾರಿನಲ್ಲೇ ಏನೋ ಅವ್ರನ್ನ ನೋಡಿ ತುಂಬ ಖುಷಿ. ಬಿಗ್ ಬಾಸ್ ಮನೆಯಲ್ಲಿ ಯಾರಿಗಾದ್ರೂ ಸಾರಿ ಕೇಳಬೇಕು ಅನ್ನೋದಾದರೆ ಯಾರಿಗೆ ಕೇಳ್ತೀರಾ? ಥ್ಯಾಂಕ್ಸ್ ಹೇಳಬೇಕು ಅನ್ನೋದಾದ್ರೆ ಯಾರಿಗೆ ಹೇಳ್ತೀರಾ? ನಾನು ಯಾರನ್ನೂ ಸಾರಿ ಕೇಳೋಲ್ಲ ಸರ್. ಯಾಕೆಂದರೆ ನಾನು ಯಾರ ಮನಸ್ಸಿಗೂ ಬೇಜಾರಾಗೋ ಥರ ಇದುವರೆಗೂ ನೆಟ್ಕೊಂಡೇ ಇಲ್ಲ ಸತ್ಯವಾಗ್ಲೂ. ಎಲ್ರಿಗೂ ಇಷ್ಟ ಆಗೋ ಥರ ನೆಟ್ಕೊಂಡಿದ್ದೀನಿ. ಅದರಿಂದ ನಾನು ಯಾರನ್ನೂ ಸಾರಿ ಕೇಳೋಕ್ಕೂ ನಾನು ಇಷ್ಟಪಡೋದಿಲ್ಲ. ಸೊ ಬಿಗ್ ಬಾಸ್ ಮನೆಯಲ್ಲಿ 6 ವಾರಗಳ ಕಳೆದಂಥ ಬೆಸ್ಟ್ ಡೇ ಯಾವುದು ನಿಮ್ಮದು? ಇಲ್ಲ, ಅಲ್ಲಿ ಪ್ರತಿದಿನ ಪ್ರತಿ ಕ್ಷಣನೂ ನಾನು ಅನುಭವಿಸಿದ್ದೀನಿ. ಯಾಕೆಂದರೆ ಅಷ್ಟು ದಿನವೂ ಒಂದು ಮೆಮೊರಿ ಮತ್ತೆ ಪಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಮತ್ತು ಈ ಜನ್ಮದಲ್ಲಿ ಮತ್ತೆ ಹೋಗೋಕ್ಕೂ ಆಗೋದಿಲ್ಲ. ಆ ಬಿಗ್ ಬಾಸ್ಗೆ ಹೋಗೋವಂಥದ್ದು ಒಂದು ಜೀವನದಲ್ಲಿ ಒಂದೇ ಸಲ ಬರೋಕ್ಕೆ ಸಾಧ್ಯ, ಮತ್ತೊಮ್ಮೆ ಹೋಗೋಕ್ಕಾಗೋದಿಲ್ಲ. ಅಲ್ಲಿದ್ದು ಅಷ್ಟು ದಿನ ನಿಜವಾಗ್ಲೂ ತುಂಬ ಅನುಭವಿಸಿದ್ದೀನಿ. ಅದೆಲ್ಲ ನನಗೆ ಮೆಮೊರಿನೇ ಸರ್. ಸೊ ಫೈನಲಿ ಬಿಗ್ ಬಾಸ್ ಕಪ್ಪನ್ನು ಕೈಲಿ ಹಿಡಿಯುವಂಥ ವ್ಯಕ್ತಿ ಯಾರು ಮನೆ ಒಳಗಡೆ ಇರೋದು? ಅದು ಹೇಳೋದು ತುಂಬ ಕಷ್ಟ ಆಗ್ಬಿಡ್ತದೆ ಸರ್. ಯಾಕೆಂದರೆ ಈಗ ಆಗಿರೋದೇ 6 ವಾರ ಜರ್ನಿ. ಇನ್ನೂ ಹೆಚ್ಚು ಕಡಿಮೆ ಒಂದು 10-11 ವಾರ ಇರೋದ್ರಿಂದ ಈಗಲೇ ಇಂಥರೇ ಗೆಲ್ತಾರೆ ಅಂದರೆ ತಪ್ಪಾಗ್ಬಿಡುತ್ತೆ. ಯಾಕೆಂದರೆ ಅಲ್ಲಿರೋರೆಲ್ಲ ಅಷ್ಟು ಜನನೂ ತುಂಬ ಸ್ಟ್ರಾಂಗ್ ಇರೋದ್ರಿಂದ ಅದು ಏರಿಳಿತಗಳು ಆಗ್ತಾನೆ ಇರ್ತದೆ. ಈಗ ಒಂದು 6 ವಾರದ ಒಂದು ಫಲಿತಾಂಶವನ್ನು ತೆಗೆದುಕೊಂಡಾಗ ಗಿಲ್ಲಿಯವರು ತುಂಬ ಚೆನ್ನಾಗಿ ಆಡ್ತಾವ್ರೆ, ಅಶ್ವಿನಿ ಮೇಡಮ್ ಅವರು ಆಡ್ತಾಯಿದ್ದಾರೆ, ರಕ್ಷಿತ್ ಅವರು ಆಡ್ತಾಯಿದ್ದಾರೆ. ಹೋಯ್ತಾ ಗೊತ್ತಿಲ್ಲ, ಕೆಳಗಡೆ ಇರೋರು ಮೇಲೆ ಹೋಗ್ಬೋದು, ಮೇಲೆ ಇರೋರು ಕೆಳಗಡೆ ಹೋಗ್ಬೋದು. ಹಿಂಗೆ ಆಗೋದಂತೂ 100% ಆಗೇ ಆಗ್ತದೆ. ಹಿಂಗೆ ಏರುಪೇರು. ಯಾರು ತುಂಬ ಚೆನ್ನಾಗಿ ಆಡ್ತಾರೋ ಅವ್ರಿಗೆ ಮೋಸ ಆಗ್ಬಾರ್ದು ಅಷ್ಟೇ. ಇರುವಂಥ 16 ಜನದಲ್ಲಿ ಯಾರು ತುಂಬ ಚೆನ್ನಾಗಿ ಆಡಿ ಇಡೀ ಕರ್ನಾಟಕ ಜನತೆಗೆ ಮನಸ್ಸಲ್ಲಿ ಉಳಿತಾರೋ ಅವ್ರಿಗೆ ಮೋಸ ಆಗಬಾರ್ದು, ಅವ್ರು ಗೆಲ್ಲಬೇಕು. ಸೊ ಫೈನಲಿ ಆಡಿಯನ್ಸ್ಗೆ ಒಂದು ಕುತೂಹಲ ಇದೆ. ಮನೆ ಒಳಗಡೆ ಅಂತೂ ನಮ್ಮನ್ನು ಒಂದಷ್ಟು ರಂಜಿಸಿದ್ರು, ಅದಾದ ನಂತರ ಮೌನಕ್ಕೆ ಹೋಗ್ಬಿಟ್ರು ಚಂದ್ರಣ್ಣ. ಅದೇನೋ ಮನಸ್ಸಿಗೆ ನೋವು ಉಂಟಾಗಿ. ಇಲ್ಲಾದರೂ ಒಂದು ಡೈಲಾಗ್ ಅಥವಾ ಒಂದು ಹಾಡು ಹೇಳ್ಬೋದಾ? ಹೇಳ್ತೀನಿ ಸರ್. ನಾನು ಈ ಫೀಲ್ಡ್ಗೆ 2006ರಲ್ಲಿ ಬಂದೆ. ಇಷ್ಟು ಹಲವಾರು ಸಿನಿಮಾ ಆಗ್ಬೋದು, ಸೀರಿಯಲ್ ಆಗ್ಬೋದು, ಹಲವಾರು ಸ್ಟೇಜ್ ಶೋ ಎಲ್ಲ ಮಾಡಿದ್ವಿ. ಬಟ್ ಇಷ್ಟರಲ್ಲಿ ಎಲ್ಲೋ ನನಗೆ ತುಂಬ ಫಸ್ಟ್ ಟೈಮ್ ಸ್ಟೇಜ್ ಮೇಕೆ ಅಂತ ಹತ್ತಿ ಮುಖಕ್ಕೆ ಬಣ್ಣ ಹಚ್ಕೊಂಡು ಹೇಳ್ದಂಥದ್ದು ಒಂದೇ ಒಂದು ನನಗೆ ನೆನಪೈತೆ, ಅದು ಹೇಳ್ತೀನಿ. ಭೂಪತಿಯ ಕೇಳೆನ್ನೆಯ ನಮ್ಮಯ ರಾಜ್ಯದಳ್ ಪ್ರಜೆಗಳೆಲ್ಲರೂ ಸೌಖ್ಯದಿಂದ ಬಾಳುವರೇ. ಒಡೆಯ ಕೇಳ್ಪೇಳುವೆ, ನುಡಿಯ ಪರಿಯ ಪೇಳುವೆ, ಆ ನುಡಿಯ ಪರಿಯ ಪೇಳುವೆ. ಸುತ್ತಮುತ್ತ ರಾಜರೆಲ್ಲ ಕಪ್ಪ ಕಾಣಿಕೆ ತಂದು ಒಡೆಯ ಕೇಳ್ಪೇಳುವೆ, ನುಡಿಯ ಪರಿಯ ಪೇಳುವೆ. ಇದು ಫಸ್ಟ್ ಟೈಮು ನನಗೆ ನಾನು ಆಡ್ದಂಥ ಒಂದು ಕಂದ ಪದ್ಯ, ಪೌರಾಣಿಕ ನಾಟಕದ್ದು. ಸೊ ಫೈನಲಿ ಈಗ ಆಡಿಯನ್ಸಿಗೆ ಏನು ಹೇಳ್ತಾರೆ? ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಂಡಿದ್ದಾರೆ. ನಿಜವಾಗ್ಲೂ ತುಂಬ ಖುಷಿ ಆಗ್ತದೆ ಸರ್. ಯಾಕೆಂದರೆ ಇಲ್ಲಿ ಗಂಟ ಮಜಾ ಬರ್ತಾ ಆಗ್ಬೋದು, ಗಿಚ್ಚಿಗಿಲಿ ಆಗ್ಬೋದು, ಬಿಗ್ ಬಾಸ್ ಆಗ್ಬೋದು, ಇಲ್ಲಿ ಗಂಟ ಗೊತ್ತೋ ಗೊತ್ತಿಲ್ದೋ ಏನೋ ತಪ್ಪಾದಾಗ ನನ್ನ ಕ್ಷಮಿಸಿ ಒಂದು ಪ್ರೀತಿ, ಆಶೀರ್ವಾದ, ಚಪ್ಪಾಳೆ ಕೊಟ್ಟಂತಹ ನನ್ನ ಕರ್ನಾಟಕ ಜನತೆಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ. ಎಷ್ಟು ಕ್ಲಾರಿಟಿ, ಯಾಕಂದರೆ ಬಿಗ್ ಬಾಸ್ ಮನೇಲಿ ನೀವು ಕ್ಲಾರಿಟಿ ಕೊಟ್ಟು ಅನುಭವ ಆಗಿದೆ. ಸೊ ಒಂದಷ್ಟು ಇತ್ತೀಚಿನ ದಿನಗಳಲ್ಲಿ
ಅವಕಾಶಗಳು ಸಿಗ್ತಾ ಇಲ್ಲ ಚಂದ್ರಪ್ರಭಾ ಅವ್ರಿಗೆ, ಹಾಗಾಗಿ ಗಾರೆ ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ ಅನ್ನುವಂಥದ್ದು ಒಂದು ಮಾತಾಡೋದೇ ಬಿಡಿ ಸರ್, ಕೆಲವೊಂದು ವಿಚಾರದ ಬಗ್ಗೆ ಮಾತಾಡೋದೇ ಬೇಡ ಅಂತ ಅನ್ನಿಸ್ತೈತೆ ನನಗೆ. ಸರ್ ಅಂತ ನಿರ್ಧಾರ. ಇಲ್ಲ ಬೇಡ ಅಂತ ಸರ್, ಕೆಲವ್ರ ಬಗ್ಗೆ ಬೇಡವೇ ಬೇಡ ಮಾತಾಡೋದು ಅಂತ. ಓಕೆ, ಫೈನಲ್ ಈಗ ಮತ್ತೇನಾದರೂ ಬಿಗ್ ಬಾಸ್ ಮನೆಗೆ ಕರೆದ್ರೆ ಹೋಗ್ತೀರಾ ವಾಪಸ್? ಇಲ್ಲ ಸರ್, ಸಾಕು ಸರ್, ಇಷ್ಟು ದಿನ ಇದ್ದೆ, ತುಂಬ ಖುಷಿ ಐತೆ, ಇನ್ನು ಮಾಡುವಂಥ ಕೆಲಸಗಳು ತುಂಬ ಇದೆ, ಅದ್ರ ಕಡೆ ಗಮನ ಕೊಡೋಣ. ನಿಮ್ಮ ಫೇವ್ರೆಟ್ ಮಲ್ಲಮ್ಮನ ಬಗ್ಗೆನೇ ಏನು ಹೇಳಲೇ ಇಲ್ಲ ನೀವು. ಇಲ್ಲ, ಅವರು ನಾವು ಯಾವತ್ತೂ ಸ್ಪರ್ಧಿ ಅಂತ ಅಂದ್ಕೊಳ್ಳಲ್ಲ ಸರ್, ಯಾಕೆಂದರೆ ಆ ವಯಸ್ಸಿನಲ್ಲಿ ಬಂದಿದ್ದಾರೆ ಬಿಗ್ ಬಾಸ್ ಮನೆಗೆ ಅಂದರೆ ಅದೇ ಒಂದು ದೊಡ್ಡ ಸಾಧನೆ ಸರ್ ನಿಜವಾಗ್ಲೂ. ಆ ವಯಸ್ಸಿನಲ್ಲಿ ಯಾರು, ಈಗ ನಾವು ಆ ವಯಸ್ಸಿನಲ್ಲಿ ಒಂದು ಗೇಮ್ನು ಆಡೋಕ್ಕಾಯ್ತದೋ ಇಲ್ವೋ ಗೊತ್ತಿಲ್ಲ, ಅವರು ನೀರೊಳಗೆ ಬಿದ್ದು ಅದೊಂದು ಕೀ ತಗೊಬರೋದಾಗ್ಬೋದು, ಆಮೇಲೆ ಹಲವಾರು ಗೇಮಲ್ಲಿ ತುಂಬ ಸ್ಟ್ರಾಂಗ್ ಇದ್ದರು, ಆ ವಯಸ್ಸಿನಲ್ಲೇ ಆಡಿದ್ದಾರೆ, ಆ ವಯಸ್ಸಿನಲ್ಲಿ ಬಂದಿದ್ದಾರೆ ಅಂದರೆ ಅದೇ ಒಂದು ದೊಡ್ಡ ಸಾಧನೆ. ಆ ಮನೆ ಒಳಗೆ ನಿಜವಾಗ್ಲೂ ಎಲ್ರಿಗೂ ಒಂದು ತಾಯಿಯ ಒಂದು ಸ್ವರೂಪವಾಗಿದ್ದರು. ನಿಜವಾಗ್ಲೂ ತುಂಬ ಖುಷಿ ಆಗ್ತದೆ. ಅವ್ರಿಗೆ ದೇವರು ಇನ್ನೂ ಒಳ್ಳೆ ಆರೋಗ್ಯ ಆಯಸ್ಕೊಡ್ಲಿ, ಅವ್ರಿಗೆ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ಓಕೆ ಸರ್, ಫೈನಲಿ ಒಳ್ಳೆಯದಾಗಲಿ, ನಿಮಗೆ ಮತ್ತಷ್ಟು ಅವಕಾಶಗಳು ಬರಲಿ. ಸೊ ಇಡೀ ಕರ್ನಾಡಿನ ಜನರನ್ನು ಮತ್ತಷ್ಟು ರಂಜಿಸಿ ಅಂತ ನಾವು ಕೂಡ ಆಶೆ ಬಯಸ್ತೀವಿ. ಸೊ ವೀಕ್ಷಕರೇ, ಇದಾಗಿತ್ತು ಚಂದ್ರಪ್ರಭರ ಮಾತು. ಸೊ ಸಾಕಷ್ಟು ನೊಂದಿದ್ದಾರೆ. ಸೊ ಒಂದೊಳ್ಳೆ ಅವಕಾಶ ಸಿಕ್ಕಿತ್ತು, ನನಗೆ ಎಷ್ಟು ಸಾಧ್ಯನೋ ಅಷ್ಟು ಆಡಿದ್ದೀನಿ, ಜನರ ಮನಸ್ಸನ್ನು ಗೆದ್ದಿದ್ದೀನಿ ಅಂತೇಳಿ ಭಾವಿಸ್ತೀನಿ ಅಂತ ಹೇಳಿದ್ದಾರೆ. ಇದ್ರ ಜೊತೆಗೆ ಮುಂದೆ ಕೂಡ ಸಿನಿಮಾದಲ್ಲಿ ಒಳ್ಳೆ ಅವಕಾಶಗಳು ಸಿಗ್ತಾ ಇದೆ. ಸೊ ಅವುಗಳನ್ನೆಲ್ಲ ಸರಿಯಾಗಿ ಬಳಸ್ಕೋತೀನಿ ಅನ್ನೋಂಥದ್ದು ಮಾತನಾಡಿ, ಸೊ ಇಡೀ ಕರ್ನಾಟಕದ ಜನರ ಮನವನ್ನು ಗೆದ್ದಿರ್ತಕ್ಕಂಥ ಚಂದ್ರಪ್ರಭ ಅವರು ಇವತ್ತು ಮನದಾಳದ ಮಾತನ್ನು ಹಂಚಿಕೊಂಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ಪ್ರವೀಣ್ ಕುಮಾರ್ ಸಲಗ್ನಳ್ಳಿ, ರಿಪಬ್ಲಿಕ್ ಕನ್ನಡ.